ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗಲ್ಲಿ ನೀವು ನನ್ನ ಸೆಕೆಂಡ್ ಡೇ ಮೈಸೂರು ಟ್ರಿಪ್ನ ನೋಡ್ಬೋದು. ನಾವು ಸೆಕೆಂಡ್ ಡೇ ಏನೇನೆಲ್ಲ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಇದೆ, ಬನ್ನಿ ನೋಡ್ಕೊಬರೋಣ. ಇನ್ನು ನಾವು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬರಬೇಕಾದ್ರೆ ನಮಗೆ ಕಾಣಿಸಿದ್ದು ಇಲ್ಲಿ ಮೊಲಗಳು. ಅಲ್ಲಿ ನಾವು ಮೊಲಗಳನ್ನ ನೋಡೋಣ ಅಂತ ಹೋದ್ವಿ. ಈ ಕಡೆ ಡೈನಿಂಗ್ ಏರಿಯಾ ಇತ್ತು, ಈ ಕಡೆ ಬಂದು ಹಸು ಕರು ಮತ್ತು ಮೊಲಗಳು ಎಲ್ಲ ಸಾಕಿದ್ದಾರೆ. ಅಲ್ಲಿ ನಾವು ಮೊಲ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದ್ವು ಮೊಲಗಳು, ತುಂಬ ಇದ್ವು, ತುಂಬ ಆಟ ಆಡ್ಕೊಂಡಿದ್ವು, ಎಲ್ಲ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ನಮ್ಮ ಬ್ರೇಕ್ಫಾಸ್ಟ್ ಏರಿಯಾಗೆ. ಅಲ್ಲಿ ಏನೇನಿತ್ತು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇನ್ನು ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ನಿಮಗೆ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ. ಇಲ್ಲಿ ರೂಮ್ ಬುಕ್ ಮಾಡಿದಾಗಲೇ ಕಾಂಪ್ಲಿಮೆಂಟ್ರಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ನಿಮಗೆ. ಇಲ್ಲಿ ನಾನು ತೋರಿಸಿದ್ದು ನಿಮಗೆ ಬ್ರೆಡ್ ಜಾಮ್ ಮತ್ತು ಬಟರ್ ಇತ್ತು ಒಂದು ಸೈಡಲ್ಲಿ. ಅದಾದಮೇಲೆ ಈ ಕಡೆ ಬಂದು ಕೇಸರಿ ಬಾತ್ ಇತ್ತು, ಆಮೇಲೆ ಉದ್ದಿನ ವಡೆ ಇತ್ತು, ಆಮೇಲೆ ದೋಸೆ, ಇಡ್ಲಿ, ಹಾಗೆ ಸಾಗು ಇದೆ, ಚಟ್ನಿ ಇದೆ, ಸಾಂಬಾರ್ ಇದೆ, ಇಲ್ಲಿ ಬಂದು ಪಲಾವ್ ಇದೆ, ಆಮೇಲೆ ಉಪ್ಪಿಟ್ಟು ಕೂಡ ಇತ್ತು. ಇಲ್ಲಿ ಕಾರ್ನ್ಫ್ಲೇಕ್ಸ್ ಅದೆಲ್ಲ ಇದೆ, ಫ್ರೂಟ್ಸ್ ಇದೆ, ಮತ್ತು ಕಾರ್ನ್ಫ್ಲೇಕ್ಸ್ ಮತ್ತು ಮಿಲ್ಕ್ ಇಟ್ಟಿದ್ದಾರೆ ಈ ಕಡೆ ಬಂದು. ಅದಾದಮೇಲೆ ಈ ಕಡೆ ಬಂದರೆ ಟೀ, ಕಾಫಿ ಮತ್ತು ಜ್ಯೂಸ್ ಇರುತ್ತೆ ನಿಮಗೆ. ಇಲ್ಲಿ ವಾಟರ್ಮಿಲನ್ ಜ್ಯೂಸ್ ಇತ್ತು ನಾವು ಹೋದಾಗ. ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಮೆನ್ಯೂ, ಒಂದೇ ಥರ ಇರಲ್ಲ, ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಷ್ಟು ಐಟಮ್ ಇತ್ತು ಎಲ್ಲದೂ ಕೂಡ ಚೆನ್ನಾಗಿತ್ತು, ಯಾವುದು ಚೆನ್ನಾಗಿಲ್ಲ ಅನ್ನೋಂಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಟಿಫನ್ ಹಾಕ್ಕೊಂಡು ಎಲ್ಲ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು ಇವಾಗ ಇಲ್ಲಿ ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ. ನನ್ನ ಮಗಳು ಸೂಪರ್ ಅಂತ ಹೇಳ್ತಿದ್ದಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹ್ಯಾಂಡ್ ವಾಶ್ಗೆ ಅಂತಲೇ ಜಾಗ ಮಾಡಿದ್ದಾರೆ. ಇನ್ನು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ ರೂಮ್ ಕಡೆಗೆ. ಇನ್ನು ನಾವು ಯಾವ ಕಡೆ ನೋಡಿದ್ರೂ ನಮಗೆ ಬರೀ ಹೂವು, ಗಿಡ ಮತ್ತು ಗ್ರೀನ್ರಿನೇ ಕಾಣಿಸ್ತಾ ಇರುತ್ತೆ. ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಎಲ್ಲ ಕಡೆನೂ ನೋಡ್ತಾ ಇದ್ರೆ. ಇನ್ನು ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಫಿಕ್ಸ್ದು ಟ್ರೀ, ಅಂಜೂರ ಅಂತ ಏನು ಹೇಳ್ತೀವಿ ಅದ್ರದ್ದು. ನೋಡ್ತಿರ್ಬೋದು ನಿಮಗೆ ಇಲ್ಲಿ ಎಷ್ಟು ಅಂಜೂರ ಬಿಟ್ಟಿದೆ ಅಂತ. ನನಗೊಂದೆರಡು ಹಣ್ಣಾಗಿರೋದು ಕೂಡ ಸಿಕ್ಕಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟ್ ಇತ್ತು. ಅದಾದಮೇಲೆ ನನಗಿಲ್ಲಿ ಕಣ್ಣಿಗೆ ಬಿದ್ದಿದ್ದು ರಾಮಫಲ. ಅಲ್ಲಿ ಎಲ್ಲ ಥರದ ಹಣ್ಣು ಕೂಡ ಹಾಕ್ಕೊಂಡಿದ್ದಾರೆ. ಬರೀ ಗಿಡ, ಹೂವಿನ ಗಿಡ, ಮರಗಳು ಅಷ್ಟೇ ಅಲ್ಲ, ಎಲ್ಲ ಥರದ ಹಣ್ಣು ಕೂಡ ಹಾಕ್ಕೊಂಡಿದ್ದಾರೆ. ನಾನು ಅದನ್ನು ನೋಡ್ಬಿಟ್ಟು ನನಗೆ ಬೇಕು ಅಂತ ಕೇಳಿದ್ದಕ್ಕೆ ಪಾಪ ಬಂದಲ್ಲಿ ಕಿತ್ಕೊಟ್ರು ನನಗೆ. ನಾನು ಕಿತ್ಕೊಡ್ತೀರಾ ಅಂತ ಕೇಳಿದೆ, ಅದಕ್ಕೆ ಅಣ್ಣ ಬಂದ್ಬಿಟ್ಟು ಒಂದನ್ನು ಕಿತ್ಕೊಟ್ರು, ಇನ್ನೊಂದನ್ನು ಕೀಳಕ್ಕಾಗಲಿಲ್ಲ. ಅಲ್ಲಿ ಆ ಕಡೆ ಇತ್ತು, ಅದು ಸಿಗಲೇ ಇಲ್ಲ. ಅವ್ರ ಮರ ಹತ್ತಿ ಒಂದನ್ನು ಮಾತ್ರ ಕಿತ್ಕೊಟ್ರು, ಅದೊಂದೇ ಕಿತ್ಕೊಡೋಕ್ಕಾಗಿದ್ದು ಅವ್ರ ಕೈಲಿ. ಮತ್ತು ನಾವು ಇದನ್ನು ಅಲ್ಲೇ ಹಣ್ಣಾಗಿತ್ತು ಎಲ್ಲರೂ ಸೇರ್ಕೊಂಡು ಅಲ್ಲೇ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟಾಗಿತ್ತು. ಇನ್ನು ಅದಾದಮೇಲೆ ಈ ಕಡೆ ಬಂದರೆ ಇಲ್ಲಿ ಜಿಮ್ ಏರಿಯಾ ಕೂಡ ಇದೆ. ನಾವು ಅಲ್ಲೆಲ್ಲ ಸುತ್ತಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಇವತ್ತು ಹೋಗೋಕ್ಕಿದ್ದಿದ್ದು, ನೀವು ನೋಡ್ತಿರ್ಬೋದು ಇವಾಗ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಅಂತ ಹೇಳಿ, ಮೈಸೂರು ಝೂಗೆ ನಾವು ಹೋಗಿದ್ದು. ಇನ್ನು ಟಿಕೆಟ್ಸ್ ಎಲ್ಲ ತೊಗೊಂಡು ಒಳಗೆ ಬಂದಮೇಲೆ ನಾವು ಯೋಚನೆ ಮಾಡ್ತಾಯಿದ್ವಿ ಗಾಡೀಲಿ ಹೋಗೋಣ, ಯಾಕಂದರೆ ಮಕ್ಕಳೆಲ್ಲ ಇದ್ದಾರೆ, ತುಂಬ ವಾಕ್ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಹೇಳಿ. ಆಮೇಲೆ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ ಇತ್ತು, ಅದು ಗಾಡಿ ಕೂಡ ಅವೈಲೇಬಲ್ ಇರಲಿಲ್ಲ, ಎಲ್ಲ ಫುಲ್ಲಾಗಿ ಹೋಗಿತ್ತು. ನಮಗೆ ಅದ್ರ ಗಾಡಿಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. 1 hour 1.5 hour ಹಂಗೆಲ್ಲ ಆಗುತ್ತೆ ಗಾಡಿಗೆ, ವೆಯ್ಟ್ ಮಾಡಬೇಕು ನೀವು ಅಂತ ಹೇಳಿದರು. ನಾವು ಅಷ್ಟೊತ್ತೇನು ವೆಯ್ಟ್ ಮಾಡೋದು ಅಂತ ಹೇಳಿ ಅಲ್ಲಿಂದ ವಾಕ್ ಮಾಡ್ಕೊಂಡೇ ಹೋಗೋಣ ನೋಡಿಕೊಂಡು ಅಂತ ಹೇಳಿ ಹೊರಟ್ವಿ. ಫಸ್ಟಿಗೆ ನಮಗೆ ಸಿಗೋದು ಎಂಟ್ರಿಯಲ್ಲಿ ಬರ್ಡ್ಸು. ಇನ್ನು ಮೈಸೂರು ಝೂ ಬಗ್ಗೆ ಹೇಳಬೇಕು ಅಂತಂದರೆ, ಮೈಸೂರು ಝೂ ತುಂಬ ಅಂದರೆ ತುಂಬ ದೊಡ್ಡದು. ನಿಮಗೆ ಒಂದು ದಿನ ಬೇಕಾಗುತ್ತೆ ಅದನ್ನು ಪೂರ್ತಿಯಾಗಿ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದರೆ. ಅರ್ಧ ದಿನದಲ್ಲೆಲ್ಲ ನೀವು ಫಾಸ್ಟ್ ಹೋಗಿ ನೋಡ್ಕೊಂಡು ಬರ್ತೀನಿ ಅಂದ್ರೂ ನಿಮಗೆ ತುಂಬ ಕಷ್ಟ ಆಗುತ್ತೆ. ಒಂದು ದಿನ ಕಂಪ್ಲೀಟ್ ಬೇಕಾಗುತ್ತೆ. ಇನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿರೋದು ಬರ್ಡ್ಸ್ ಏರಿಯಾ. ಇಲ್ಲಿ ನಿಮಗೆ ಸೋ ಮೆನಿ ವೆರೈಟೀಸ್ ಆಫ್ ಬರ್ಡ್ಸ್ ಸಿಗುತ್ತೆ ನೋಡೋದಕ್ಕೆ. ಇನ್ನು ನೀವೇನಾದರೂ ಮಕ್ಳ ಜೊತೆ ಝೂನ ನೋಡೋಕ್ಕೆ ಹೋಗ್ತೀರಾ ಅಂತ ಅಂದರೆ, ನೀವು ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ, ಅದನ್ನು ತೊಗೊಳ್ಳೋದು ಒಳ್ಳೆಯದು. ಗಂಟೆಗಿಷ್ಟು ಅಂತ ಇರುತ್ತೆ, ಅದನ್ನು ನೀವು ಬುಕ್ ಮಾಡಿಕೊಂಡು ಹೋಗೋದು ತುಂಬ ಒಳ್ಳೆಯದು. ಅಷ್ಟು ದೂರ ಮಕ್ಕಳನ್ನ ಕರ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಝೂನ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಎಲ್ಲ ಥರದ ಆ್ಯನಿಮಲ್ಸು ಇರೋದ್ರಿಂದ ಅವ್ರು ಎಲ್ಲ ಥರದ ಆ್ಯನಿಮಲ್ಸ್ನೂ ನೋಡ್ಬೋದು ಇಲ್ಲಿ.
ನೀವಿವಾಗ ನೋಡ್ತಿರ್ಬೋದು ನಾನು ಎಲ್ಲ ಆ್ಯನಿಮಲ್ಸ್ನು ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಹೋದಾಗ ಎಲ್ಲ ಆ್ಯನಿಮಲ್ಸ್ ಆಲ್ರೆಡಿ ಊಟ ಮುಗಿಸಿ ಮಲ್ಕೊಂಡಿದ್ರು. ಎಲ್ಲ ನಿದ್ದೆ ಮಾಡೋ ಟೈಮು ಎಲ್ಲ ನೀವು ನೋಡ್ತಿರ್ಬೋದು ನಿದ್ದೆ ಮಾಡ್ತಿದ್ದಾರೆ. ಅದು ಅಲ್ಲದೆ ಅವತ್ತು ತುಂಬ ಬಿಸಿಲು ಇತ್ತು. ನಾವು ಹೋದಾಗ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾವೆಲ್ಲ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಇವಾಗ ನೀವು ನೋಡ್ತಿರ್ಬೋದು ಗೋರಿಲ್ಲಾ ಅವರೊಬ್ಬರು ಮಾತ್ರ ಆ್ಯಕ್ಟಿವ್ ಆಗಿದ್ರು. ನೀವು ವಿಡಿಯೋದಲ್ಲಿ ನೋಡ್ತಿದ್ರೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಬಿಸಿಲಿದೆ ಅಂತ ಹೇಳಿ. ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು ಅವತ್ತು. ಇವಾಗ ನೀವು ಝೀಬ್ರಾ ನೋಡ್ತಿರ್ಬೋದು, ಎಲ್ಲ ನೆರಳಿಗೆ ಹೋಗಿ ನಿಂತಿದ್ವು. ಎಲ್ಲ ಆ್ಯನಿಮಲ್ಸ್ ಮಲ್ಕೊಂಡಿದ್ವು, ಇಲ್ಲ ನೆರಳಿಗೆ ಹೋಗಿ ನಿಂತಿದ್ವು. ಇವಾಗ ನೀವು ನೋಡ್ತಿರ್ಬೋದು ಬಿಸಿಲು ತಡೆಯೋಕ್ಕಾಗದೆ ಅದ್ರ ಮೇಲೆಲ್ಲ ನೀರು ಹಾಕ್ತಿದ್ದಾರೆ ಪಾಪ ಅವಕ್ಕೆ. ಇನ್ನು ಮಕ್ಳಿಗೆ ಕೂಡ ತುಂಬ ಹಶ್ವಾಗಿತ್ತು, ಹಾಗೆ ತುಂಬ ಟಯರ್ಡ್ ಕೂಡ ಆಗಿದ್ರು. ಹಾಗಾಗಿ ನಾವು ನೆಕ್ಸ್ಟ್ ಜಾಸ್ತಿ ಏನೂ ನೋಡೋಕ್ಕೆ ಹೋಗಲೇ ಇಲ್ಲ. ನಾವು ಮೇನ್ ದೊಡ್ಡ ಆ್ಯನಿಮಲ್ಸ್ ಏನಿದೆ ಅದನ್ನು ಮಾತ್ರ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ರೂಮ್ ಕಡೆ ಹೊರಟ್ಬಿಟ್ವಿ. ಇನ್ನು ಕ್ರೊಕೊಡೈಲ್ ಮತ್ತು ಟಾರ್ಟಾಯ್ಸ್ ಅದೆಲ್ಲ ಇರುತ್ತಲ್ಲ, ಆ ಸೈಡ್ ನಾವು ಹೋಗೋಕ್ಕೆ ಹೋಗಲಿಲ್ಲ. ಜಸ್ಟ್ ಯಾವ್ದ್ಯಾವ್ದು ದೊಡ್ಡದು ಹೋಗೋ ದಾರಿಲಿ ದೊಡ್ಡ ಸೈಡಲ್ಲಿ ಸಿಕ್ತು ಅದಕ್ಕೆ ಮಾತ್ರ ಹೋಗಿ ಫುಲ್ ಎಕ್ಸಿಟ್ ಆಗೋ ತನಕ ನೋಡಿಕೊಂಡು ಹೊರಟೋಗ್ಬಿಟ್ವಿ. ಇವಾಗ ನೀವು ನೋಡ್ತಿರ್ಬೋದು ನನ್ನ ಮಗಳು ಸ್ನ್ಯಾಕ್ಸ್ ತಿಂತಿದ್ದಾಳೆ. ನಾವು ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೋಗಿದ್ವಿ, ಊಟ ಏನೂ ತೊಗೊಂಡೋಗಿರಲಿಲ್ಲ ಮಕ್ಕಳಿಗೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು, ಮಧ್ಯಾಹ್ನದ ಮೇಲಾಗಿತ್ತು, 2 o'clock 3 o'clock ಆಗಿತ್ತು. ಹಾಗಾಗಿ ಅವ್ರಿಗೆಲ್ಲ ಹೊಟ್ಟೆ ಹಶ್ವಾಗಿತ್ತು. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಆಟ ಆಡಿಕೊಂಡು ಮುಂದೆ ಹೋಗ್ತಿದ್ದಾಳೆ. ಲಾಸ್ಟ್ ಎಕ್ಸಿಟ್ ಗೇಟ್ ಹತ್ರ ಇದ್ದಿದ್ದು ಜಿರಾಫ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸೀದಾ ರೂಮ್ಗೆ. ಇನ್ನು ಇದಾಗಿತ್ತು ನಮ್ಮ ಮೈಸೂರು ಝೂ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.